ನಮಸ್ಕಾರ. ಕನ್ನಡ ವರ್ಣಮಾಲೆಯಲ್ಲಿ ಹಲವಾರು ವಿಭಾಗಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ ವ್ಯಂಜನಗಳ ಒಂದು ಭಾಗವಾದ ವರ್ಗೀಯ ವ್ಯಂಜನಗಳ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ವ್ಯಂಜನಗಳಲ್ಲಿ ಎರಡು ವಿಧ: ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂಥೇಳಿ. ಇಲ್ಲಿ ನೀವು ನೋಡ್ತಾ ಇರುವಂತಹ ಅಕ್ಷರಗಳೇ ವರ್ಗೀಯ ವ್ಯಂಜನಗಳು. ಕಾಯಿಂದ ಮಾವರೆಗಿನ ಅಕ್ಷರಗಳನ್ನು ಕಾಯಿಂದ ಮಾ, ಕಾಯಿಂದ ಮಾವರೆಗಿನ ಈ 25 ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂಥೇಳಿ ಕರಿತೇವೆ. ಉಳಿದ ಯಾಯಿಂದ ಳವರೆಗಿನ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಂಥೇಳಿ ಕರಿತೇವೆ. ಇವತ್ತು ಈ 25 ಅಕ್ಷರಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಕ, ಖ, ಗ, ಘ, ಜ್ಞ. ಇದು ಮೊದಲ ಸಾಲು. ಮೊದಲ ಸಾಲಿನ ಒಂದು 5 ಅಕ್ಷರಗಳ ಗುಂಪನ್ನು ನಾವು ಕ ವರ್ಗ ಅಂಥೇಳಿ ಕರಿತೇವೆ. ಹಾಗೆಯೇ ಚ, ಛ, ಜ, ಝ, ಞ. ಈ 5 ಅಕ್ಷರಗಳ ಗುಂಪನ್ನು ಚ ವರ್ಗ ಅಂಥೇಳಿ ಕರಿತೇವೆ. ಹಾಗೆಯೇ ಟ, ಠ, ಡ, ಢ, ಣ. ಈ 5 ಅಕ್ಷರಗಳ ಗುಂಪನ್ನು ಟ ವರ್ಗ. ತ, ಥ, ದ, ಧ, ನ. ಈ 5 ಅಕ್ಷರಗಳ ಗುಂಪನ್ನು ತ ವರ್ಗ ಅಂಥೇಳಿ ಕರಿತೇವೆ. ಹಾಗೆಯೇ ಪ, ಫ, ಬ, ಭ, ಮ. ಈ 5 ಅಕ್ಷರಗಳ ಗುಂಪನ್ನು ಪ ವರ್ಗ ಅಂಥೇಳಿ ಕರಿತೇವೆ. ವರ್ಗೀಯ ವ್ಯಂಜನಗಳಲ್ಲಿ 5 ವರ್ಗಗಳಿವೆ. ಅವು ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತು ಪ ವರ್ಗ. ಹಾಗಾಗಿ ಇವುಗಳನ್ನು ನಾವು ವರ್ಗೀಯ ವ್ಯಂಜನ ಅಂಥೇಳಿ ಕರಿತೇವೆ. ಇವುಗಳನ್ನು ನಾವು ಗುಂಪು ಮಾಡಬಹುದು. ಹಾಗಾಗಿ ಇವು ವರ್ಗೀಯ ವ್ಯಂಜನಗಳು. ವರ್ಗ ಮಾಡಬಹುದು, ಗುಂಪನ್ನು ಮಾಡಬಹುದು. ಹಾಗಾಗಿ ಇವು ವರ್ಗೀಯ ವ್ಯಂಜನಗಳು. ಮತ್ತೊಮ್ಮೆ ನೋಡೋಣ. ವರ್ಗೀಯ ವ್ಯಂಜನಗಳು. ಕಾಯಿಂದ ಮಾವರೆಗಿನ ಎಲ್ಲ ಅಕ್ಷರಗಳು ವರ್ಗೀಯ ವ್ಯಂಜನಗಳು. ಕ ವರ್ಗದಲ್ಲಿ ಈ 5 ಅಕ್ಷರಗಳಿವೆ. ಈ 5 ಅಕ್ಷರಗಳ ಗುಂಪಿನ ಮೊದಲ ಅಕ್ಷರವನ್ನು ಕ ವರ್ಗ ಅಂಥೇಳಿ ಕರಿತೇವೆ. ಹಾಗೆಯೇ ಈ ಎಲ್ಲ ಗುಂಪುಗಳಿಗೂ ಮೊದಲ ಅಕ್ಷರದ ಹೆಸರನ್ನು ಕರೆಯಲಾಗುತ್ತೆ. ಕ ವರ್ಗ ಹೇಗೋ ಹಾಗೆ ಚ ವರ್ಗ ಈ 5 ಅಕ್ಷರಗಳು, ಟ ವರ್ಗ ಈ 5 ಅಕ್ಷರಗಳು, ತ ವರ್ಗ ಈ 5 ಅಕ್ಷರಗಳು, ಹಾಗೆಯೇ ಪ ವರ್ಗ ಈ 5 ಅಕ್ಷರಗಳು. ಹಾಗಾಗಿ ವರ್ಗ ಮಾಡಬಹುದಾದಂಥ ವ್ಯಂಜನಗಳು ಇವು. ಹಾಗಾಗಿ ಇವನ್ನು ವರ್ಗೀಯ ವ್ಯಂಜನಗಳು ಅಂಥೇಳಿ ಕರಿತೇವೆ. ವರ್ಗ ಅಂಥೇಳಿದರೆ ಗುಂಪು ಅಂಥೇಳಿ. 5 ಅಕ್ಷರಗಳ ಈ ಗುಂಪಿಗೆ ನಾವು ವರ್ಗ ಅಥವಾ ವರ್ಗೀಯ ವ್ಯಂಜನಗಳು ಅಂಥೇಳಿ ಕರಿತೇವೆ.